ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು SSLC ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ 2024-25 ಕೋಲಾರದಲ್ಲಿತ್ತು. ಅದರದ್ದು ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಕೂಡ ನಿಮಗೆ ಶೇರನ್ನು ಮಾಡ್ತೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೇಪರ್ ಇತ್ತು. ಯಾಕಂದರೆ ಇದು ಬೇರೆ ಜಿಲ್ಲೆಗಳಿಗಾಗಿರ್ಬೋದು ಮತ್ತು ನಿಮಗೆ ಮುಂದೆ ನಡೀತಕ್ಕಂಥ ಸರಣಿ ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋವನ್ನು ಕಡೆವರೆಗೂ ನೋಡಿ. ತುಂಬ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. SSLC ಇಂಗ್ಲೀಷ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025 ಒತ್ತಿದ್ರೆ ಸಾಕು, ಇಂಗ್ಲೀಷ್ನಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಫಸ್ಟ್ ಆಗಿ ನೋಡ್ತೀರಿ. ಸೊ ಶುರು ಮಾಡ್ತೀನಿ. ಹಾಗಾದರೆ ವಿಡಿಯೋ ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಇತ್ತು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರು. ಲಿಖಿತ್ ರೈಟ್ಸ್ ಹೀಸ್ ನೋಟ್ಸ್ ಎವ್ರಿ ಡೇ ಅಂತ ಇದೆ. ಲಿಖಿತ್ ಅಂತಕ್ಕಂಥದ್ದು ಹುಡುಗ, ರೈಟ್ಸ್ ಇದೆ, ವರ್ಬ್ ಜೊತೆ ES ಫಾರ್ಮ್ ಅದ. ಸೊ ಏನಾಗ್ತದಪ್ಪ ಅಂದ್ರೆ ಎಸ್ ಗೊತ್ತಿರ್ಬೋದು. ಡಜಂಟ್ ಹಿ ಅಂತಕ್ಕಂಥದ್ದು ರೈಟ್ ಆನ್ಸರ್, ಆಪ್ಷನ್ ಸಿ. ಸೆಕೆಂಡಲ್ಲಿ ನೋಡಿ ಏನು ಕೇಳಿದ್ದಾರೆ, ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು. ಸೆಂಟೆನ್ಸ್ ಏನದ ಅಂದ್ರೆ ಎಸ್, ಐ ಆಮ್ ಲುಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಬೌಟ್ ಅ ಮ್ಯಾಥ್ ಕ್ಲಬ್, ಕುಡ್ ಯು ಪ್ಲೀಸ್ ಹೆಲ್ಪ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಗಿವಿಂಗ್ ಡೈರೆಕ್ಷನ್, ಸೀಕಿಂಗ್ ಪರ್ಮಿಷನ್, ಮೇಕಿಂಗ್ ಅ ರಿಕ್ವೆಸ್ಟ್, ಅಡ್ವೈಸ್ ಅಂತ ಇದೆ, ಪ್ಲೀಸ್ ಹೆಲ್ಪ್ ಅಂತ ಇದೆ. ಸೊ ಅದು ಮೇಕಿಂಗ್ ಅ ರಿಕ್ವೆಸ್ಟ್ ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಪ್ರಶ್ನೆ 3 ಎಸ್ ಏನಿದೆ ಅಂದರೆ ಈಫ್ ಕ್ಲಾಸ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇತ್ತು. ಇಫ್ ಯು ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಯು ಡ್ಯಾಶ್ ಮಿಸ್ ದ ಟ್ರೈನ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಬರಬೇಕು. ಫೋರ್ತದಲ್ಲಿ ಇನ್ಫಿನಿಟ್ ಕೇಳಿದರೆ ಸೆಂಟೆನ್ಸ್ ಇತ್ತು, ಐ ಆಮ್ ಗೋಯಿಂಗ್ ಟು ಪಾರ್ಕ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್ ಅಂತ ಇದೆ. ಸೊ ಇದರಲ್ಲಿ ಟು ಪ್ಲೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಯಾಕಂದರೆ ಪ್ಲೇ ಅಂತಕ್ಕಂಥದ್ದು ವರ್ಬ್ ಫಾರ್ಮ್ ಆಗ್ತದೆ. ಸೊ ವರ್ಬ್ ಜೊತೆನೆ ಟು ಅಂತಕ್ಕಂಥದ್ದಿದ್ರೆ ಅದನ್ನು ಇನ್ಫಿನಿಟ್ ಅಂತ ಕರೀತಾರೆ. ಸೊ ಆಪ್ಷನ್ ಡಿ, ಟು ಪ್ಲೇ ಇಸ್ ದ ರೈಟ್ ಆನ್ಸರ್. ಇನ್ನು 2S ಡೈರೆಕ್ಟೆಡ್ ಅಲ್ಲಿ ನೋಡೋದಾದ್ರೆ 2 ಸಿಲೆಬಲ್ ವರ್ಡ್ ಯಾವುದು ಅಂತ ಕೇಳಿದ್ರು. ಹ್ಯಾಪಿ, ಬನಾನಾ, ಸ್ಟಾರ್, ಡ್ರಮ್. ಸೊ ಹ್ಯಾಪಿ ಅಂತಕ್ಕಂಥದ್ದು ಆಗ್ತದೆ, ಪ್ರೊನೌನ್ಸ್ ಮಾಡಿದ್ರೇ ಗೊತ್ತಾಗ್ತದೆ 2 ಸಿಲೆಬಲ್ ವರ್ಡ್. ಕೊಲೆಕೆಟಿವ್ ಬರ್ಲಿಕ್ಕೆ ಕೇಳಿದ್ರು, ಸ್ಮಾರ್ಟ್ ಅಂತ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥದ್ದು ಆಗ್ತದೆ. ಆಲ್ರೆಡಿ ಈ ವರ್ಡನ್ನು ಕೂಡ ನೀವು ಶಾಲೆಯಲ್ಲಿ ಬಳಸ್ತಾ ಇದ್ದೀರಿ. ಸ್ಮಾರ್ಟ್ ಕ್ಲಾಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಆರ್ಟಿಕಲನ್ನು ಫಿಲ್ ಮಾಡ್ಲಿಕ್ಕೆ ಹೇಳಿದ್ರು. ಭಾವನಾ ಈಸ್ ಡ್ಯಾಶ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ. ಬ್ರಿಲಿಯಂಟ್ ಅದ, ಅಡ್ಜೆಕ್ಟಿವ್ ಅದ. ಸೊ ಏನಾಗ್ತದಪ್ಪ ಅಂದ್ರೆ ಎ ಅಂತಕ್ಕಂಥದ್ದು ಆಗ್ತದೆ. ಓವೆಲ್ ಸೌಂಡ್ ಮತ್ತು ಕಾನ್ಸೋನೆಂಟ್ ಸೌಂಡ್ ಕೂಡ ಗೊತ್ತಿರಬೇಕು. ಇನ್ನು ಸೂಟೇಬಲ್ ಲಿಂಕರ್ ಕೇಳಿದ್ದಾರೆ. ಡ್ಯಾಶ್ ಹರ್ ಹಾರ್ಡ್ ವರ್ಕ್ ಶಾಲಿನಿ ಸ್ಕೋರ್ಡ್ ಲೆಸ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ. ಸೊ ಏನು ಬರಿಬಹುದು, ಇನ್ಸ್ಪೀಟ್ ಆಫ್ ಅಥವಾ ಡಿಸ್ಪೀಟ್ ಅಂತಕ್ಕದ್ದನ್ನು ವರ್ಡನಲ್ಲಿ ಯೂಸ್ ಮಾಡಿದರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಕರೆಕ್ಟ್ ಪ್ರಿಪೋಸಿಷನ್ ತುಂಬಲಿಕ್ಕೆ ಕೇಳಿದ್ದಾರೆ. ನವ್ಯ ವೆಂಟ್ ಟು ಲಂಡನ್ ಡ್ಯಾಶ್ ಹರ್ ಹೈಯರ್ ಸ್ಟಡೀಸ್ ಅಂತ ಕೇಳಿದ್ರು. ಪ್ರಿಪೋಸಿಷನ್ ಅನ್ನು ತುಂಬಬೇಕಿತ್ತು. ಅಲ್ಲಿ ಫಾರ್ ಅಂತಕ್ಕಂಥ ಪ್ರಿಪೋಸಿಷನ್ ರೈಟ್ ಆಗ್ತದೆ. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಅದ. ಬಿ ಪ್ಲಸ್ ಅರೈವ್ ಅಂತಕ್ಕಂಥದ್ದದ. ಸೊ ಗೊತ್ತಾಗಿರ್ಬೋದು, ವಾಸ್ ಅರೈವಿಂಗ್ ಇಸ್ ದ ರೈಟ್ ಆನ್ಸರ್. ವರ್ಬ್ ನೋಡಿದರೆ ಗೊತ್ತಾಗ್ತದೆ ಏನಿದೆ, ವೆಲ್ಕಮ್ಡ್ ಅಂತ ಇದೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್, ಡಿಲೀಸಿಯಸ್ ಅಂತ ಇತ್ತು. ಮ್ಯಾಕ್ಸಿಮಮ್ ಆಗಿ ಕ್ವಶನ್ ಪೇಪರಲ್ಲಿ ಅಡ್ಜೆಕ್ಟಿವ್ಗಳನ್ನೇ ಕೇಳ್ತಾರೆ, ನೆನಪಿರಲಿ. ನೌನ್, ಪ್ರಿಪೋಸಿಷನ್, ಅಡ್ಜೆಕ್ಟಿವ್, ಅಡ್ವರ್ಬ್, ಅಡ್ಜೆಕ್ಟಿವ್, ಆಲ್ಮೋಸ್ಟ್ ಕಂಜಂಕ್ಷನ್ಸ್ಗಳನ್ನು ಕೂಡ ಕೆಲವೊಂದು ಸಾರಿ ಕೇಳಿದ್ದಾರೆ. 12ನೇ ಪ್ರಶ್ನೆಗೆ ಹೋಗೋಣ. ಕರೆಕ್ಟ್ ಫಾರ್ಮನ್ನು ಬರಲಿಕ್ಕೆ ಕೇಳಿದ್ರು. ಗ್ರ್ಯಾಜುಯೇಟ್ ಅಂತ ಇದೆ. ಈ ಓದಿ ನೋಡಿ ಸೆಂಟೆನ್ಸ್. ರೇಣು ಪ್ರಸಾದ್ ಕಂಪ್ಲೀಟೆಡ್ ಹೀಸ್ ಗ್ರ್ಯಾಜುಯೇಷನ್ ಫ್ರಾಮ್ ಮೈಸೂರು ಯೂನಿವರ್ಸಿಟಿ. ಗ್ರ್ಯಾಜುಯೇಟ್ದು ಗ್ರ್ಯಾಜುಯೇಷನ್ ಅಂತಕ್ಕಂಥದ್ದು ಆಗ್ತದೆ. ಸೊ ಗ್ರ್ಯಾಜುಯೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸ್ಮೈಲ್ ಅಂತಕ್ಕಂಥ ವರ್ಡನ್ನು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಕೇಳಿದ್ದಾರೆ. ವರ್ಬಲ್ಲಿ. ಸೊ ವರ್ಬಲ್ಲಿ ಫಾರ್ಮ್ ಯೂಸ್ ಮಾಡಿದರೆ ಗ್ರಾಮೆಟಿಕಲಿ ಕರೆಕ್ಟಾಗಿರ್ತಕ್ಕಂಥ ಸೆಂಟೆನ್ಸ್ ಇದ್ದರೆ ನಿಮಗೆ ಏನಾಗ್ತದೆ, ಮಾರ್ಕ್ಗಳಲ್ಲಿ ಕೊಡ್ತಾರೆ. ಇನ್ನು ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಮುನೇಗೌಡ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಏನಾಗಬೇಕಲ್ಲಿ, ಮುನೇಗೌಡ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಸಾಗರ ಈಸ್ ಪ್ಲೇಯಿಂಗ್ ದ ಗೇಮ್ ಅಂತ ಇದೆ. ಸೊ ವೆರಿ ಸಿಂಪಲ್, ದ ಗೇಮ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಸಾಗರ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಸೆಂಟೆನ್ಸ್ ಇತ್ತು, ಐ ಆಮ್ ಕಮಿಂಗ್ ಟು ದ ಮೀಟಿಂಗ್ ಟುಡೇ ಅಂತ ಇದೆ. ಸೊ ಇದ್ರದ್ದು ರಿಪೋರ್ಟೆಡ್ ಸ್ಪೀಚ್ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ಗಗನ ಟೋಲ್ಡ್ ಟು ಧನುಷ್ ದ್ಯಾಟ್ ಸಿ ವಾಸ್ ಗೋಯಿಂಗ್ ಟು ದ ಮೀಟಿಂಗ್ ದ್ಯಾಟ್ ಡೇ ಅನ್ನೋದು ಬರಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ಗಳಲ್ಲಿ ಎರರ್ ಇದ್ದಾವೆ, ಅವುಗಳನ್ನು ರಿರೈಟ್ ಮಾಡಬೇಕು. Charana write a letter to his friend. He also shared his experiences
ವಿತ್ ಈಚ್ ಟೀಮ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ, ವರ್ಬ್ ಕರೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ. ಸೊ ವರ್ಬ್ ಫಾರ್ಮ್ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗದಪ್ಪ ಅಂದರೆ, ಸೊ ಫಸ್ಟ್ ವರ್ಬ್ ಫಾರ್ಮ್ ರೋಟ್ ಅಂತ ಬರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೀಸ್ ಅಂತಕ್ಕದ್ದನ್ನಲ್ಲಿ ಏನಾಗಬೇಕು ಬರಬೇಕು. ಇದು ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಅದರದ್ದು ಕರೆಕ್ಟಾಗಿರ್ತಕ್ಕಂಥದ್ದು 17ರ ಉತ್ತರ ಇತ್ತು, ರೋಟ್ ಮತ್ತು ಹೀಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿತ್ ಈಸ್ ಟೀಮ್ ಅಲ್ಲ, ವಿತ್ ಹೀಸ್ ಟೀಮ್ ಅಂತ ಇಲ್ಲಿ ಬರಬೇಕು, ಇಲ್ಲಿ ಹೀಸ್ ಆಗಬೇಕು. ಎಸ್, 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಕ್ವಶನ್ 18, ವೈ ಡಿಡ್ ಫಾದರ್ ವೆಂಟ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ ಕೇಳಿದರು. ಇಲ್ಲಿ ಏನಿದೆ, ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಸ್ವಾಮಿ ಟು ಶೋ ಹಿಸ್ ಕರೇಜ್ ಆ್ಯಂಡ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್, ಸೊ ಹಿ ಆಸ್ಕ್ಡ್ ಟು ಸ್ಲೀಪ್ ಇನ್ ಹೀಸ್ ಆಫೀಸ್ ಅಂತ ಬರೀಬೇಕು. ಇನ್ನು ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಅಂತ ಕೇಳಿದ್ದಾರೆ. Ambedkar had a great skill in law and legislation. He had the vision of social justice, made campaigns against social injustice. Therefore, Nehru chose him to the law minister of India. Next, 20th question, why had come with high hopes? What were their high hopes ಅಂತ ಕೇಳಿದ್ರು. ಅಲ್ಲಿ ಆನ್ಸರ್ ಇತ್ತು, Ananta parents had high hopes in miracle of modern science. They thought that he would be cured, then he could walk and run again ಅನ್ನೋದು ಉತ್ತರ. 21, how do scientists work despite differences ಅಂತ ಕೇಳಿದ್ದಾರೆ. The scientists are able to work in spite of political and cultural differences because they are able to work out a common language based on respect to hard evidence, undisputable ranking only by expertise and persistent self-criticism ಅಂತ ಇತ್ತು. 22, why does the jazz player keep his head down ಅಂತ ಕೇಳಿದ್ದಾರೆ. Answer, the jazz player keep his head down because he has no enthusiasm in his life as he feels his a poor and pathetic condition and due to the worries of life ಅಂತ ಇತ್ತು. In 23, why had Patila the sub-inspector came to Mohan's house. Patil the sub-inspector came to Mohan's house to give a warning about the raid on his house. As he was a close friend of Mohan's father, he asked Mohana to give him cyclone machine and all proof pertaining to the agitation against the British. ಇನ್ನು our question ಇತ್ತು, what do we learn from Dolma's life ಅಂತ ಕೇಳಿದ್ದಾರೆ. Whatever hurdles come, we must face them boldly. Dolma's determination and hard work, zeal for the work is emulating ಅಂತ ಇತ್ತು. ಇನ್ನು 24ರಲ್ಲಿ how do you say that Hanipas is an introvert ಅಂತ ಕೇಳಿದ್ದಾರೆ. Most important. He writers says that Hanipa, who was an introvert, started making friends only when he was already 14 years of age. However, this did not come in his way of helping others. Quite a few remembered his gesture even after his death. Next, how did Wagizar react to the second monster ಅಂತ ಕೇಳಿದ್ದಾರೆ. The second monster was with the range howled if he must poison the old gaffer long, otherwise he will starve to death. Wangizar rejected to kill him, so in a fury the old monster believed through his long beard and Wangizar beard back flew into the sky ಅಂತ ಇತ್ತು. ಇನ್ನು ಅಲ್ಲಿ 4 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ನಿಮಗೆ. 3 ಮಾರ್ಕ್ಸ್ಗೆ ಡಿಸ್ಕ್ರೈಬ್ ದ ಬ್ರೀಫ್ಲಿ ಹೌ ಬಾಲೇಶ್ವರ ಹೆಲ್ಪ್ಡ್ ರೋಮಾ ಅಂಡ್ ಸೇವ್ಡ್ ಹರ್ ಲೈಫ್. ವಾಟ್ ಆ ಕ್ವಾಲಿಟೀಸ್ ಆಫ್ ಲ್ಯಾಂಡ್ ಈಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಇತ್ತು. ಇನ್ನು RCಗಳಲ್ಲಿ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಟಿಯೇಷನ್ ಟು ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಇದೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. We are like birds trying to fly by day. Next, there would not be any calendar, there would not be any clock. Day a light will be on the switch and winter under clock ಅಂತಕ್ಕಂಥದ್ದು. ಸೊ RC ಏನು ಮಾಡಿದ್ದಾರಪ್ಪ ಅಂದ್ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂದರೆ ಪ್ರೊಫೈಲಲ್ಲಿ ಪ್ರಸನ್ನ ಕುಮಾರ್ ಅವರ ಬಗ್ಗೆ ಪ್ರೊಫೈಲ್ ಇತ್ತು. ಸೊ ಎಲ್ಲ ಇವುಗಳನ್ನು ಕ್ಲೂಗಳನ್ನು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. This profile is belong to the Mr. Prasanna Kumara. His date of birth is 22nd August 1928. His place of birth is Ramapura, district Tumakuru. ಈ ತರನಾಗಿ ಸಿಂಪಲ್ ಸೆಂಟೆನ್ಸನ್ನು ಪ್ಯಾರಾಗ್ರಾಫಲ್ಲಿ ಬರೀರಿ. ಇನ್ನು ಅ ಕ್ಲೇವರ್ ರ್ಯಾಬಿಟ್ ಬಗ್ಗೆ ಏನು ಮಾಡಿದ್ದಾರೆ, ಸ್ಟೋರಿಯನ್ನು ಕ್ಲೂಸ್ ಕೊಟ್ಟಿದ್ದಾರೆ, ಅದನ್ನು ಬರೆದು ಕೆಳಗಡೆ ಮಾರಲ್ ಅಂತ ಬರೀರಿ. ಇದಕ್ಕೂ ಕೂಡ ನಿಮಗೆ 3 ಅಂಕ ಇತ್ತು. ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡಿ. ಸೊ ಇದು ಒಂದು ರೀತಿಯಾಗಿರ್ತಕ್ಕಂಥ ಫಾರ್ಮ್ದಲ್ಲಿ ಇರ್ತಕ್ಕಂಥದ್ದು ಹೊಲದ ಒಂದು ಗದ್ದೆಯ ಒಂದು ಇದೆ, ಓಕೆನಾ. ಸೊ ಕ್ಲೀನ್ ಮಾಡ್ತಾ ಇದ್ದಾರೆ, ಮರಗಳನ್ನು ನೆಡ್ತಾ ಇದ್ದಾರೆ, ಮನೆ ಇದೆ, ಟ್ರೀಸ್ ಇದ್ದಾವೆ, 4 ಪೀಪಲ್ಸ್ ಇದ್ದಾರೆ, 1 ವುಮೆನ್ ಇದೆ, ಓಕೆ. ಸೊ ಈ ತರನಾಗಿರ್ತಕ್ಕಂಥದ್ದನ್ನು ಕೂಡ ಬರಿಬೋದು.
ಇನ್ನು ಪದ್ಯಗಳಲ್ಲಿ ದ ಥ್ರೋನ್ಡ್ ಹಿಡಿದು ಫೀಲ್ ಆಫ್ ಕಿಂಗ್ಸ್, ಮೇ ಡೇ ಆರ್ ನೈಟ್ ಇಂದ ಆಲ್ವೇಸ್ ಡೇ ಅಂತಕ್ಕಂಥದ್ದೇ, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬೈದಿಂದ ಇರತಕ್ಕಂಥ ಪ್ರಶ್ನೆಗಳಿತ್ತು, ಅವುಗಳನ್ನು ಬರೀಬಹುದಿತ್ತು. ಪ್ಯಾರಾಗ್ರಾಫ್ ನೋಡಿ. ಸೊ 4 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಸೊ ಹೌ ಡು ಯು ಸೇ ದ್ಯಾಟ್ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ಆರ್ ಜೀನಿಯಸ್? Summarize the emotions displayed in the poem Ballad of the Tempest. What are the various things about the poet Gokaka wanted to sing about in praise of the country ಅಂತ ಕೇಳಿದರು. ಇನ್ನು ಎಸ್ಸೆಗಳಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದೆ, ಇಂಟರ್ನೆಟ್ ಅದ, ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅದ. ಲೆಟರ್ಗಳಲ್ಲಿ ಸಂಜನಾ ವಿಜಯ ಗೌರ್ಮೆಂಟ್ ಹೈಸ್ಕೂಲ್ ಮಡಿಕೇರಿ ಅಂತ ತಿಳಿದುಕೊಂಡು ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ದ ಮನಿ ಟು ಬೈಯಿಂಗ್ ಅ ನ್ಯೂ ಯೂನಿಫಾರ್ಮ್, ಅಥವಾ ರೈಟ್ ಅ ಲೆಟರ್ ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ರಿಕ್ವೆಸ್ಟಿಂಗ್ ಹಿಮ್ ಟು ಇನ್ಸ್ಟಾಲ್ ಮೋರ್ ಸ್ಟ್ರೀಟ್ ಲೈಟ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಅಂತಕ್ಕದ್ದನ್ನೇ ಕೇಳಿದರೆ ಇದು ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ, ಚೆನ್ನಾಗಿ ಇವುಗಳನ್ನು ಓದ್ಕೊಂಡು ಬರೆದ್ರೆ ಖಂಡಿತವಾಗಿ ಹೆಚ್ಚು ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋವನ್ನು